ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಬಾಲಚಂದ್ರ ಅಂತ. ನಮ್ದು ಮದನಕುಂಟ ಗ್ರಾಮ, ಅಮರಾಪುರ ಮಂಡಲ್. ಸ್ನೇಹಿತರೆ, ಈ ವಿಡಿಯೋ ಮಾಡೋಂಥ ಉದ್ದೇಶ ಏನಪ್ಪಾ ಅಂದ್ರೆ, ನನಗೆ ಒಂದು ಮೊಬೈಲನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳ್ಬೇಕು, ಯಾಕೆ ಕೊಟ್ಟಿದ್ದಾರೆ ಏನು ಅಂತ. ಮತ್ತೆ ನಾನು ಈ ಹೊಸ ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ಕಾರಣ ಏನಂತಾನು ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಸ್ನೇಹಿತರೆ, ಈಗ ವಿಷಯಕ್ಕೆ ಬರೋದಾದ್ರೆ, ನಾನು ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ತೋಟದ ವಿಡಿಯೋಗಳನ್ನು ಹಾಕ್ತಿದ್ದೆ. ಅದರಲ್ಲಿ ಆ ವಿಡಿಯೋನ ಒಬ್ಬರು ಯೂಟ್ಯೂಬರ್ ನೋಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು. ಅವರು ನಮ್ಮ ವಿಡಿಯೋಗಳನ್ನ ನೋಡಿ, ನೀವು ತೋಟವನ್ನು ಚೆನ್ನಾಗಿ ಮಾಡಿದ್ದೀರಾ, ಮತ್ತು ನೀವು ಅಂಗವಿಕಲರಾಗಿದ್ರು ಸಹ ಈ ಥರ ಕೃಷಿ ಮಾಡ್ತಾ ಇದ್ದೀರ, ಅದರಲ್ಲೂ ನೀವು ನೈಸರ್ಗಿಕವಾಗಿ ಮಾಡ್ತಾ ಇರೋದು ತುಂಬ ಹೆಮ್ಮೆ ಅನಿಸುತ್ತೆ. ಅದರಿಂದ ನಿಮ್ಮ ಒಂದು ಸಂದರ್ಶನ ಮಾಡಬೇಕು, ಮತ್ತು ನಿಮ್ಮ ತೋಟದ ವಿಡಿಯೋಗಳನ್ನ ಮಾಡಿ ನಮ್ಮ ಚಾನಲ್ನಲ್ಲಿ ಹಾಕ್ತೀವಿ, ಒಂದು ಅವಕಾಶ ಕೊಡಿ ಅಂತ ಕೇಳಿದರು ಸ್ನೇಹಿತರೆ. ಸರಿ, ನಾನು ಆಯಿತು ಬನ್ನಿ ಅಂತ ಹೇಳಿದ್ದೆ. ಅವರು ಬಂದು ನಮ್ಮ ತೋಟ ವಿಡಿಯೋ ಎಲ್ಲ ಮಾಡ್ಕೊಂಡು, ಮತ್ತು ನಮ್ಮ ಸಂದರ್ಶನ ಮಾಡ್ಕೊಂಡು ಅವರ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಕಿದ್ರು. ಸೊ ಆ ವಿಡಿಯೋನ ತುಂಬ ಜನ ನೋಡಿ, ಕೆಲವರು ನನಗೆ ಕಾಲ್ ಮಾಡಿ ಕೂಡ ಹೇಳಿದರು, ಸೊ ನೀವು ಈ ಥರ ಅಂಗವಿಕಲರಾಗಿದ್ರು ಕೃಷಿ ಮಾಡ್ತಾ ಇದ್ದೀರಾ, ಹೆಮ್ಮೆ ಅನಿಸುತ್ತೆ ನಮಗೆ, ನಿಮ್ಮಿಂದ ಒಂಥರ ನಮಗೂ ಕೂಡ ಇನ್ಸ್ಪಿರೇಷನ್ ಆಗ್ತೈತೆ ಅಂತೆಲ್ಲ ಹೇಳಿ ತುಂಬ ಜನ ಫೋನ್ ಮಾಡಿ ಹೇಳಿದರು. ಮತ್ತು ಕೆಲವೊಂದು ನೀವು ಯಾವ ಥರ ನೈಸರ್ಗಿಕವಾಗಿ ಕೃಷಿ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಎಲ್ಲ ಕೆಲವರು ಕೇಳಿದರು ನಮಗೆ. ಮತ್ತು ಸ್ನೇಹಿತರೆ, ನಾನು ಆ ವಿಡಿಯೋವನ್ನು ನನ್ನ ಫೇಸ್ಬುಕ್ನಲ್ಲೂ ಕೂಡ ಶೇರ್ ಮಾಡಿದ್ದೆ. ತುಂಬ ಜನ ನನ್ನ ಫ್ರೆಂಡ್ಸ್ಗಳು ಎಲ್ಲ ಲೈಕ್ಸು, ಕಾಮೆಂಟು ಮತ್ತು ಶೇರ್ ಕೂಡ ಮಾಡಿದರು. ಸೊ ಎಲ್ರಿಗೂ ಈ ವಿಡಿಯೋ ಮುಖಾಂತರ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಮುಖ್ಯವಾಗಿ ಈ ಮೊಬೈಲ್ ಯಾರು ಗಿಫ್ಟ್ ಕೊಟ್ಟರು ಅಂತ ಹೇಳ್ತೀನಿ ಕೇಳಿ. ಸ್ನೇಹಿತರೆ, ನಾನು ಆ ವಿಡಿಯೋವನ್ನು ಫೇಸ್ಬುಕ್ ಹಾಗೂ ನನ್ನ ಫೇಸ್ಬುಕ್ನಲ್ಲಿ ಎಲ್ಲ ಶೇರ್ ಮಾಡಿದ್ನಲ್ಲ, ಸೊ ಅದರಲ್ಲಿ ನನ್ನ ಫ್ರೆಂಡು ಹರ್ಷಣ್ಣ ಅಂತೇಳಿ, ಅವರು ಸಹ ವಿಡಿಯೋವನ್ನು ನೋಡಿ ನನಗೆ ಫೋನ್ ಮಾಡಿ, ಚೆನ್ನಾಗಿದೆ ಬಾಲು, ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯ, ಒಳ್ಳೆ ಮಾದರಿ ರೈತ ಆಗಬೇಕು ನೀನು, ಬೇರೆಯವ್ರಿಗೆಲ್ಲ ಮಾದರಿ ಕೂಡ ಆಗ್ತೀಯ ನೀನು, ಇದೇ ಥರ ಮುಂದುವರಿಸ್ಕೊಂಡು ಹೋಗು, ತೋಟನ ಚೆನ್ನಾಗಿ ಮಾಡಿದಿ ಅಂತೆಲ್ಲ ಹೇಳಿದರು. ಮತ್ತು ಅವರು ನೆಕ್ಸ್ಟ್ ಡೇ ಅವರು ಫೋನ್ ಮಾಡಿಬಿಟ್ಟು, ನಿನ್ನ ವಿಡಿಯೋನ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿದ್ದೆ. ಸೊ ಅವ್ರಿಗೂ ಎಲ್ಲ ತುಂಬ ಇಷ್ಟ ಆಗಿದೆ ನಿನ್ನ ವಿಡಿಯೋ, ನಮಗೆಲ್ಲ ಹೆಮ್ಮೆ ಅನ್ನಿಸ್ತೈತೆ ನೀನು ನೋಡಿ, ಇದೇ ಥರ ಮುಂದುವರಿಸ್ಕೊಂಡು ಹೋಗು ಅಂತ ಹೇಳಿದರು. ಮತ್ತು ಅವರು ನನಗೆ ಒಂದು ಸಲಹೆನ ಕೊಟ್ಟರು. ಏನಪ್ಪ ಅಂದರೆ, ಸೊ ನೀನೇ ಯಾಕೆ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಬಾರ್ದು, ಸೊ ನೀನು ಮಾಡಿ ನಿನ್ನ ಕೃಷಿ ಅನುಭವ ಆಗಿರ್ಬೋದು, ಮತ್ತು ನೀನು ಯಾವ ರೀತಿ ಕೃಷಿ ಮಾಡ್ತಾ ಇದೆಯಾ ಅಂತೆಲ್ಲ ಹೇಳಿ ಒಂದು ವಿಡಿಯೋಗಳು ಮಾಡಿ ನೀನು ಯೂಟ್ಯೂಬ್ನಲ್ಲಿ ಹಾಕಿದರೆ, ಸೊ ನಿನಗೂ ಯೂಟ್ಯೂಬ್ನಿಂದ ಏನಾದರೂ ಒಂದು ಒಳ್ಳೆಯದಾಗುತ್ತೆ, ಮಾಡು ಅಂತೆಲ್ಲ ಹೇಳಿದರು. ಸ್ನೇಹಿತರೆ, ಆಗ ನಾನು ಇಲ್ಲ, ನನ್ನ ಕೈಲೇ ತೋಟಗಳಲ್ಲಿ ಓಡಾಡ್ಕೊಂಡು ಮಾಡೋಕ್ಕೆ ತುಂಬ ಕಷ್ಟ, ಮತ್ತು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳಿದ್ದೆ. ಅವರು ಇಲ್ಲ, ನೀನು ಮಾಡು ಧೈರ್ಯವಾಗಿ, ಒಳ್ಳೇದಾಗುತ್ತೆ, ಸೊ ಇಂಟರ್ವ್ಯೂ ವಿಡಿಯೋದಲ್ಲೆಲ್ಲ ಮಾಡಿದೆಯಲ್ಲ, ನಿನಗೆ ಮಾತಾಡ್ಬೋದು ನಿನಗೆ ಅಂತ ಹೇಳಿದರು. ಸೊ ಆಯಿತು, ಅವರು ನನಗೆ ಇಲ್ಲ ನಾನು ಆಗಲ್ಲ ಅಂತ ಹೇಳಿದರು. ಇಲ್ಲ ನೀನು ಮಾಡ್ಬೋದು ಅಂತೇಳಿ ನನಗೆ ತುಂಬ ಮೋಟಿವೇಟ್ ಮಾಡಿ ಕೆಲವೊಂದು ಸಲಹೆ ಕೊಟ್ಟು ನೀನು ಮಾಡು ಅಂತ ಹೇಳಿ ನನಗೆ ಧೈರ್ಯ ತುಂಬಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಒಪ್ಕೊಂಡೆ. ಮತ್ತು ತಿರ್ಗಾ ಅವರು ನೆಕ್ಸ್ಟ್ ಡೇ ಹರ್ಷಣ್ಣ ಫೋನ್ ಮಾಡಿಬಿಟ್ಟು, ಅವ್ರ ಸ್ನೇಹಿತರೆಲ್ಲ ಮಾತಾಡ್ಕೊಂಬಿಟ್ಟು, ಇಲ್ಲ ಏನಾದರೂ ಅವನಿಗೆ ಒಂದು ಧೈರ್ಯ ತುಂಬಿ ಯೂಟ್ಯೂಬ್ ಮಾಡಿಸ್ಬೇಕು, ಯೂಟ್ಯೂಬ್ ಮಾಡೋಕ್ಕೆ ಚಾನಲ್ಗೆ ನಾವು ಒಂದು ಸಹಾಯ ಮಾಡಬೇಕು, ಮತ್ತು ಅವನಿಗೆ ಒಂದು ಏನಾದರೂ ಒಂದು ಕೆಲಸ ಮಾಡಿರೋದನ್ನ ಈ ಮೆಚ್ಚಿ ನಾವೆಲ್ಲ ಏನಾದರೂ ಒಂದೊಂದು ಗಿಫ್ಟ್ ಕೊಟ್ಟರೆ ಅವನು ಕೂಡ ಒಂದು ಪ್ರೋತ್ಸಾಹ ಮಾಡಿದರೆ ಅವನು ಏನಾದರೂ ಒಂದು ಯೂಟ್ಯೂಬ್ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಅವರು ನನಗೆ ಈ ಮೊಬೈಲನ್ನು ಗಿಫ್ಟ್ ಕೊಟ್ಟಿದ್ದಾರೆ, ಹರ್ಷಣ್ಣ ಮತ್ತು ಅವರ ಸ್ನೇಹಿತರೆಲ್ಲೂ ಸೇರಿ. ಸೊ ಹರ್ಷಣ್ಣ ಮತ್ತು ಅವರೆಲ್ಲ ಸ್ನೇಹಿತರಿಗೂ ನಾನು ಈ ವಿಡಿಯೋ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನನಗೆ ಮೋಟಿವೇಟ್ ಮಾಡಿ, ತುಂಬ ಧೈರ್ಯ ಹೇಳಿ, ಸೊ ನನಗೆ ಒಂದು ಮನವೊಲಿಸಿ ನೀನು ಯೂಟ್ಯೂಬ್ ಮಾಡು ಅಂತ ಹೇಳಿ ನನಗೆ ಧೈರ್ಯ ತುಂಬಿದಂಥ ಎಲ್ಲರಿಗೂ, ಹರ್ಷಣ್ಣ ಹಾಗೂ ಅವರೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಯೂಟ್ಯೂಬ್ ಚಾನಲನ್ನು ಮಾಡಿ ನಮ್ಮ ತೋಟಗಳ ವಿಡಿಯೋಗಳು ಮತ್ತು ನಮ್ಮ ಅನುಭವದ ವಿಡಿಯೋಗಳನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ.
ಪ್ರಯತ್ನ ಮಾಡ್ತೀನಿ ಖಂಡಿತ. ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡ್ಬೋದಂತ ಹೇಳಿ ಎಲ್ಲ ನನಗೆ ಧೈರ್ಯ ತುಂಬಿದಂಥ ಎಲ್ಲರಿಗೂ, ಅರ್ಶನಾಗು ಮತ್ತು ಅವರ ಸ್ನೇಹಿತರು ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನೋಡ್ತಿರೋ ಅಂಥ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾನು ಮುಂದಿನ ದಿನಗಳಲ್ಲಿ ನಮ್ಮ ತೋಟದ ನೈಸರ್ಗಿಕ ತೋಟ ಮಾಡ್ತಾ ಇರೋದು ನಾವು, ಮತ್ತು ಸಾವಯವ ನೈಸರ್ಗಿಕ ಎರಡನ್ನೂ ಮಾಡ್ತಾಯಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ನಾವು ಮಾಡ್ತಿರೋ ಅಂಥ ಯಾವ ಪದ್ಧತಿ ಕೃಷಿ ಬಗ್ಗೆ ಎಲ್ಲ ನಿಮಗೆ ವಿಡಿಯೋ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಮತ್ತು ಲೈಕ್ ಮಾಡಿ, ಮತ್ತು ಏನಾದರೂ ನಿಮ್ಮ ಸಲಹೆಗಳು ನನಗೆ ಕೊಡೋ ಅಂಥದ್ದಿದ್ದರೆ ಕಾಮೆಂಟ್ ಮಾಡಿ, ಅಥವಾ ಫೋನ್ ನಂಬರ್ ಕೂಡ ಹಾಕಿರ್ತೀನಿ, ಫೋನ್ ಮಾಡಿ ಹೇಳಿ. ಈ ವಿಡಿಯೋನ ಹೆಚ್ಚಿನಾಗಿ ಶೇರ್ ಮಾಡಿ. ಈ ಯುವ ರೈತನ್ನ ನೀವು ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊತೀನಿ ಈ ವಿಡಿಯೋ ಮುಖಾಂತರ. ಎಲ್ಲರಿಗೂ ನೋಡ್ತಿರೋಂಥ ಎಲ್ಲ ವೀಕ್ಷಕರಿಗೂ ಮತ್ತು ನಮ್ಮ ಸ್ನೇಹಿತರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.